ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರ್ಕಾರದಿಂದ ನಿರುದ್ಯೋಗ ಯುವಕ ಯುವತಿಯರಿಗೆ ಹೆಲ್ಪ್ ಆಗುವಂಥ ಒಂದು ಹೊಸ ಯೋಜನೆನ ಜಾರಿಗೆ ತಂದಿದ್ದಾರೆ. ಇದ್ರ ಮುಖಾಂತರ ಯಾರು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅಂಥವ್ರಿಗೆ ಕನಿಷ್ಠ 1 ಲಕ್ಷದಿಂದ ಗರಿಷ್ಠ 2 ಲಕ್ಷದವರೆಗೆ ನಿಮಗೆ ಸಾಲ ಸೌಲಭ್ಯನ ಕೊಡ್ತಾರೆ. ಜೊತೆಗೆ ಇದರಲ್ಲಿ ಸಬ್ಸಿಡಿ ಕೂಡ ಇರುತ್ತೆ. ನೀವೇ ನಿಮ್ಮ ಓನ್ ಬಿಸ್ನೆಸ್ನ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಈ ಯೋಜನೆನ ಜಾರಿಗೆ ತಂದಿರೋ ಉದ್ದೇಶ ಏನು, ಮತ್ತು ಇದಕ್ಕೆ ಲಾಸ್ಟ್ ಡೇಟ್ ಏನು, ಎಲ್ರಿಗೂ ಅಮೌಂಟ್ ಬರುತ್ತಾ, ಮತ್ತು ಪ್ರೋಸೆಸ್ ಹೇಗೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಈ ಯೋಜನೆ ಉದ್ದೇಶ ಏನಪ್ಪಾ ಅಂದ್ರೆ, ಯಾರು ಅನ್ಎಂಪ್ಲಾಯಿಗಳಾಗಿರ್ತಾರೆ, ಸ್ವಂತದ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅವರು ಒಂದು ವ್ಯಾಪಾರ ಮಾಡೋದಕ್ಕೆ ಅಥವಾ ಕೈಗಾರಿಕೆಯಲ್ಲಿ ಇರಬಹುದು, ಸಾರಿಗೆ ಅಥವಾ ಸೇವಾ ವಲಯ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಸ್ವಂತದ ಬಿಸ್ನೆಸ್ ಏನಾದ್ರು ಮಾಡಬೇಕು ಅಂದ್ಕೊಂಡಿದ್ರೆ ಅದರಲ್ಲಿ ನಿಮಗೆ ಹೆಲ್ಪ್ ಆಗಲಿಕ್ಕೆ ಈ ಯೋಜನೆನ ಜಾರಿಗೆ ತಂದಿದ್ದಾರೆ. ನೀವು ಸ್ವಂತವಾಗಿ ಬೇಕ್ರಿ ಇಟ್ಕೋಬಹುದು, ಅಥವಾ ನಿಮ್ಮ ಅಂಗಡಿ ಇಟ್ಕೋಬಹುದು, ಕಿರಾಣಿ ಅಂಗಡಿಗಳು ಇಟ್ಕೋಬಹುದು, ಅಥವಾ ಫ್ಲವರ್ ಡೆಕೋರೇಷನ್, ಸ್ವಂತವಾಗಿ ಯಾವುದೇ ಬಿಸ್ನೆಸ್ ಮಾಡಲಿಕ್ಕೂ ಕೂಡ ನಿಮಗೆ ಇದು ಅನುಕೂಲವಾಗುವಂಥ ಒಂದು ಯೋಜನೆ. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಏನೇನು ಅರ್ಹತೆ ಬೇಕು ಅಂತ ನೋಡೋದಾದರೆ, ಹಳ್ಳಿಲಿರೋಂಥವರಿಗೆ, ಗ್ರಾಮಾಂತರ ಪ್ರದೇಶದಲ್ಲಿರೋರಿಗೆ 98,000 ಒಳಗಡೆ ಅಮೌಂಟು ಇರಬೇಕು ವರ್ಷಕ್ಕೆ. ಇನ್ನು ನಗರ ಪ್ರದೇಶದಲ್ಲಿರೋಂಥವ್ರಿಗೆ 1,20,000ಕ್ಕಿಂತ ಕಡಿಮೆ ಇರಬೇಕು ಏನದು ಇನ್ಕಮ್. ನೆಕ್ಸ್ಟು ಕರ್ನಾಟಕ ರಾಜ್ಯದವ್ರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಇದಿಷ್ಟು ಅರ್ಜಿ ಸಲ್ಲಿಸೋದಕ್ಕೆ ಇರುವಂತಹ ಅರ್ಹತೆಗಳು. ಇದಿಷ್ಟು ಇತ್ತು ಅಂದರೆ ನೀವು ಆರಾಮಾಗಿ ಅಪ್ಲಿಕೇಶನ್ನ ಹಾಕಬಹುದು. ಮತ್ತು ಇದಕ್ಕೆ ಏನಾದರೂ ಎಲಿಜಿಬಲ್ ಕ್ವಾಲಿಫಿಕೇಷನ್ ಇದೆಯಾ ಅಂತ ಹೇಳಿದ್ರೆ ಹೌದು, ಒಂದು ಸಿಂಪಲ್ ಕ್ವಾಲಿಫಿಕೇಷನ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಇದು ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋದರೆ ನಿಮಗೆ ಅದರಲ್ಲಿ ಏನಿದೆ ಅಂತ ನೋಡೋದಾದರೆ, ಕನಿಷ್ಠ ನೀವು SLC ಮಾಡಿರಬೇಕು. SLC ಪಾಸ್ ಆಗಿದ್ರು ಓಕೆ, ಫೇಲ್ ಆಗಿದ್ರು ಓಕೆ. ಮತ್ತು ಇನ್ನೊಂದು ಕಡೆ ನೀವು 7ನೇ ತರಗತಿ ಆಗಿದ್ರು ಎಲಿಜಿಬಲ್ ಇದೆ ಅನ್ನೋ ಮಾಹಿತಿ ಕೂಡ ಇದೆ. ಅಪ್ಲಿಕೇಶನ್ ಹಾಕೋರು ಹಾಕಿ ನೆಕ್ಸ್ಟ್ ಪ್ರೋಸೆಸ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ನಿಮಗೆ PUC ಅಥವಾ ಅದಕ್ಕೆ ಈಕ್ವಲೆಂಟ್ ಕೋರ್ಸ್ ಆಗಿದ್ರು ಕೂಡ ನಡೆಯುತ್ತೆ. ಮತ್ತು ನೀವೆಲ್ಲೂ ಕೂಡ ಎಂಪ್ಲಾಯಿ ಆಗಿರಬಾರ್ದು. ESI PF ಆ ಥರ ತೊಗೊತಾ ಇದ್ದರೆ ನೀವು ಎಲಿಜಿಬಲ್ ಇರೋದಿಲ್ಲ. ಮತ್ತು ನಿಮ್ಮ ಮನೇಲಿ ಬೇರೆ ಯಾರಾದರೂ ಅಪ್ಲಿಕೇಶನ್ ಹಾಕಿದ್ರು ಈಗಾಗಲೇ ಅಂದರೆ ನೀವು ಈ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಆಗೋದಿಲ್ಲ. ನಿಮ್ಮ ಮನೇಲಿ ಒಬ್ರಿಗೂ ಅಷ್ಟೇ ಇದು ಬರುತ್ತೆ. ಮತ್ತು ಮಹಿಳೆಯರಾಗಿದ್ದರೆ ಅವ್ರಿಗೆ ಈ ಯೋಜನೆಯಲ್ಲಿ 50% ಮೀಸಲಾತಿ ಅಂತ ಇದೆ. ನೆಕ್ಸ್ಟ್ ಅಂಗವಿಕಲರು ಯಾರಾದರೂ ಇದ್ದರೆ ಅವ್ರಿಗೆ 5% ಮೀಸಲಾತಿ ಇರುತ್ತೆ. ಅದೇ ಹೇಳಿದ್ನಲ್ಲ, ಒಂದು ಮನೇಲಿ ಒಬ್ರಿಗೆ ಮಾತ್ರ ಈ ಸೌಲಭ್ಯ ಕೊಡ್ತಾರೆ. ಇದಕ್ಕಿಂತ ಮುಂಚೆ ನೀವು ಹಾಕ್ಕೊಂಡಿದ್ರು ಬರೋದಿಲ್ಲ, ಈಗ ಮತ್ತೆ 2-3 ಜನ ಹಾಕೊಂಡ್ರು ಬರೋದಿಲ್ಲ, ಯಾರಾದರೂ ಒಬ್ರಿಗೆ ಅಷ್ಟೇ ಬರುತ್ತೆ. ಮತ್ತು ನೀವೇನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸ್ವಂತವಾಗಿ ಯಾವುದೇ ಬಿಸ್ನೆಸ್ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾ ಇರಬೇಕು. ಈಗ ಹೂವಿನ ವ್ಯಾಪಾರ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ಡೆಕೋರೇಷನ್ ಮಾಡ್ತೀನಿ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ಬೇಕ್ರಿ ಮಾಡ್ತೀನಿ, ನಂದೇ ಒಂದು ಬೇಕ್ರಿ ಓಪನ್ ಮಾಡ್ತೀನಿ, ಬೇರೆ ಏನೇ ಬಿಸ್ನೆಸ್ ಇರಲಿ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಅನುಭವ ಮತ್ತು ತರಬೇತಿ ಇರಬೇಕು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಹಾಕೋದು ಹೇಗೆ, ಎಷ್ಟು ಲಕ್ಷ ಕೊಡ್ತಾರೆ, ಸಬ್ಸಿಡಿ ಎಷ್ಟು, ಮತ್ತು ಎಷ್ಟು ಕಟ್ಟಬೇಕಾಗುತ್ತೆ, ಎಷ್ಟು ಬಡ್ಡಿ ಇರುತ್ತೆ, ಎಷ್ಟು ಟೈಮಿಂಗ್ಸ್ ಇರುತ್ತೆ ಅನ್ನೋದು ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ಅರ್ಜಿ ಸಲ್ಲಿಸಬಹುದು ಅಂದರೆ, OBC ಕ್ಯಾಟಗರಿಯಲ್ಲಿ ಬರುವಂತಹ ಪ್ರವರ್ಗ 1, 2A, 3A ಮತ್ತು 3B ಇರ್ತಾರಲ್ಲ ಅಂಥವ್ರು ಅರ್ಜಿನ ಸಲ್ಲಿಸಬಹುದು. ಇನ್ನು ನಿಮಗೆ ಏಜ್ ಬಂದು ಮಿನಿಮಮ್ 21 ವರ್ಷ ಕಂಪ್ಲೀಟ್ ಆಗಿರಬೇಕು, ಜೊತೆಗೆ 55 ವರ್ಷ ಒಳಗಡೆ ಇರಬೇಕು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಕೆಲವರು 18 ಅಂತ ಹೇಳ್ತಿದ್ದಾರೆ, ಬಟ್ ಅಫಿಷಿಯಲ್ ವೆಬ್ಸೈಟಲ್ಲಿ 21 ಅಂತ ಇದೆ. ಸೊ 21 ವರ್ಷ ಆಗಿರಬೇಕು. ಮತ್ತು ವಿದ್ಯಾರ್ಹತೆ 7ನೇ ಕ್ಲಾಸಿಂದ 2nd PUC ಮತ್ತು 10th ಕೂಡ ಇದೆ. ಇದರಲ್ಲಿ 7 ಅಥವಾ 10 ಅಥವಾ 12 ಈ ಕ್ಲಾಸ್ಗಳಾಗಿದ್ದರೆ ನಡೆಯುತ್ತೆ. ಇನ್ನು ಅಮೌಂಟ್ ಎಷ್ಟು ಕೊಡ್ತಾರೆ ಅಂದರೆ, ನಿಮಗೆ ಒಂದು ಬಿಸ್ನೆಸ್ ಮಾಡೋದಕ್ಕೆ ನಿಮಗೆ 1 ಲಕ್ಷ ಬೇಕಾಗುತ್ತೆ ಅಂದರೆ ಅದರಲ್ಲಿ ಸರ್ಕಾರದಿಂದ 20,000 ಫ್ರೀ ಕೊಡ್ತಾರೆ. ಇನ್ನು 80,000ನ ನೀವು ಕಟ್ಕೊಂಡು ಹೋಗಬೇಕು. ಇಲ್ಲ ನಿಮ್ಮದು ಏನಿದೆ ಬಿಸ್ನೆಸ್ ಅದು ಸ್ವಲ್ಪ ದೊಡ್ಡದು ಮಾಡ್ತೀವಿ, 2 ಲಕ್ಷ ನಮಗೆ ಬೇಕು ಅಂದರೆ ನಿಮಗೆ 15% ಡಿಸ್ಕೌಂಟ್ ಇರುತ್ತೆ. ಅಂದರೆ 15% ಸಹಾಯಧನ ಸರ್ಕಾರದಿಂದ ನಿಮಗೆ ಕೊಡ್ತಾರೆ. ಇನ್ನು 1,70,000 ರೂಗಳನ್ನ ನೀವು ಕಟ್ಕೊಂಡು ಹೋಗಬೇಕಾಗತ್ತೆ. ಇದಕ್ಕೆ 4% ಬಡ್ಡಿ ನಿಮಗೆ ಬೀಳುತ್ತೆ. ವರ್ಷಕ್ಕೆ 4% ಇರುತ್ತೆ. ಈ ತಿಂಗಳು ನೀವು ಅಮೌಂಟ್ನ ಕಟ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂದರೆ, ಅಪ್ಲಿಕೇಶನ್ ಹಾಕೋದು ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನಿಮ್ಮ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಅದು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು, ರೇಷನ್ ಕಾರ್ಡ್ ಬೇಕಾಗುತ್ತೆ. ಇದಿಷ್ಟು. ನೆಕ್ಸ್ಟ್ ಇದು ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಉಪ್ಪಾರ ಅಭಿವೃದ್ಧಿ ನಿಗಮ, ಮರಾಠ ಅಭಿವೃದ್ಧಿ ನಿಗಮ, ವಿಶ್ವಕರ್ಮ, ಮಡಿವಾಳ ಮಾಚಿದೇವ, ಅಂಬಿಗರ ಚೌಡಯ್ಯ, ಸವಿತಾ ಸಮಾಜ ಮತ್ತು ಅಲೆಮಾರಿ, ಅಲೆಮಾರಿ ಒಕ್ಕಲಿಗ ಅಭಿವೃದ್ಧಿ ನಿಗಮ. ಈ ಡಿಪಾರ್ಟ್ಮೆಂಟ್ಗೆ ಬರೋವಂಥವ್ರೆಲ್ಲರೂ ಕೂಡ ಅಪ್ಲಿಕೇಶನ್ನ ಸಲ್ಲಿಸಬಹುದು. ಇದಿಷ್ಟು ನೀವು ಸ್ವಂತವಾಗಿ ಬಿಸ್ನೆಸ್ ಮಾಡೋದಕ್ಕೆ ಸರ್ಕಾರದಿಂದ ಕೊಡುವಂತಹ ಮೊತ್ತ ಮತ್ತು ಸಹಾಯಧನ, ಮತ್ತು ಎಷ್ಟು % ಬಡ್ಡಿ ಇರುತ್ತೆ, ಎಷ್ಟು ಪೇಮೆಂಟ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನು. ಮತ್ತು ನೆಕ್ಸ್ಟ್ ಕ್ವಶನ್ ಬಂದು, ಎಲ್ರಿಗೂ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ, ಎಲ್ರಿಗೂ ಅಪ್ಲಿಕೇಶನ್ ಹಾಕಿದ ಪ್ರತಿಯೊಬ್ಬರಿಗೂ ಬರುತ್ತಾ ಅಂದರೆ ಇಲ್ಲ, ಪ್ರತಿಯೊಬ್ಬರಿಗೂ ಅಪ್ಲಿಕೇಶನ್ ಹಾಕಲ್ಲ. ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಅದು ವೆರಿಫಿಕೇಷನ್ ಆಗುತ್ತೆ. ಅದರಲ್ಲಿ ನಿಮಗೆ ಒಂದಷ್ಟು ಜನನ ಸೆಲೆಕ್ಷನ್ ಮಾಡ್ಕೊತಾರೆ. ಸೆಲೆಕ್ಷನ್ ಆದಮೇಲೆ ನೆಕ್ಸ್ಟ್ ನಿಮಗೆ ಬ್ಯಾಂಕಿಂದ
ಸಾಲಕ್ಕೆ ಬ್ಯಾಂಕ್ನವರಲ್ಲಿ ಕಳಿಸ್ತಾರೆ. ಅಲ್ಲಿ ನಿಮಗೆ ಬ್ಯಾಂಕಿಗೆ ಹೋದಾಗ ನೀವು ಏನು ಕೆಲಸ ಮಾಡ್ತಿದ್ದೀರಾ, ನಿಮ್ಗೆ ಅದರಲ್ಲಿ ತರಬೇತಿ ಏನಿದೆ, ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಥರ ಕೇಳ್ತಾರೆ. ಅದನ್ನೆಲ್ಲ ನೀವು ಕೊಟ್ಟು ಬ್ಯಾಂಕಲ್ಲಿ ಒಪ್ಪಿಗೆ ಮಾಡಿಕೊಂಡ್ರೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಸ್ವಲ್ಪ ಪ್ರೋಸೆಸ್ ಇರುತ್ತೆ. ಇದ್ರ ಬಗ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಇರೋರಿಗೆ ಈಸಿ ಆಗುತ್ತೆ. ಹೊಸದಾಗಿ ಅಪ್ಲಿಕೇಶನ್ ಹಾಕೋರು ಯಾರಾದರೂ ಇದ್ದರೆ ಸ್ವಲ್ಪ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿಸ್ಕೊಂಡು ಅದಾದಮೇಲೆ ಅಪ್ರೂವ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.